ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರಲ್ಲಿರುವಂತಹ 95 ಜಾತಿಗಳಲ್ಲಿ ನನ್ನ ಪ್ರಕಾರ ಸುಮಾರು 73 ಜಾತಿಗಳಿಗೆ ಇವತ್ತಿಗೂ ಕೂಡ ಒಂದೇ 1% ರಿಸರ್ವೇಷನ್ ಸಿಕ್ಕಿಲ್ಲ. ಸರಿ ಸರ್, ಈಗ ನೀವು ಹೇಳಿದ್ರೆ ಬಹಳ ಮುಖ್ಯವಾದದ್ದು ಅಂತ. ಆದರೆ ಈಗ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರೂಪಿಸಿರುವಂತಹ ಅಥವಾ ತಯಾರಿಸಿರುವಂತಹ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಮಾತುಗಳು ಅಥವಾ ಅಪಪ್ರಚಾರ ನಡೀತಾ ಇದೆ. ಇದು ಯಾವುದನ್ನು ನೋಡದೆ ನೀವು ಇದು ಅವೈಜ್ಞಾನಿಕ, ಇದು ಸರಿ ಇಲ್ಲ, ಇದು ಸೈಂಟಿಫಿಕ್ ಆಗಿ ಮಾಡಿಲ್ಲ ಇದನ್ನು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಪ್ರಿಜುಡಿಸಸ್ ಅಷ್ಟೇ. ಈಗ ಪೂರ್ವಗ್ರಹ ಅನಿಸುತ್ತೆ ಹೊರತು ಅದು ನೀವು ಇಡೀ ಆ ಪ್ರೋಸೆಸ್ಗೆ ವಿರುದ್ಧವಾಗಿದ್ದೀರಾ ಅಂತ ಗೊತ್ತಾಗುತ್ತೆ. ಬುದ್ಧಿಪೂರ್ವಕವಾದ ಶಿಕ್ಷಣವನ್ನು ನೀವು ಯಾವಾಗ ಅಳವಡಿಸಿದ್ರೋ ಆವಾಗ ಶ್ರಮಾಧಾರಿತ ಶಿಕ್ಷಣ ಸಫರ್ ಆಗುತ್ತೆ. ನೀವು ರಿಸರ್ವೇಷನ್ ಅಂತ ಬಂದಾಗ ಬರೀ ಮೇಲ್ನೋಟಕ್ಕೆ ಅವರು 95% ತಗೊಂಡ್ಬಿಟ್ರು, ಇವ್ರು 35% ತಗೊಂಡ್ಬಿಟ್ರು, ಇವ್ರು ಸಿಗಲಿಲ್ಲ ಅನ್ನೋಂಥದ್ದು ಅಲ್ಲ. ಅದಲ್ವೇ ಅಲ್ಲ. ಅಲ್ಲಿ ಯೋಚನೆ ಮಾಡಬೇಕಾದ್ರು ನೀವು ಮೆರಿಟ್ ಅನ್ನುವಂಥದ್ದನ್ನ ಬರೀ ಹೊಡೆದು ಅಲ್ಲಿ ಬರೆಯುವಂಥದ್ದಲ್ಲ. ಮೆರಿಟ್ಟು ನಿಮಗೆ ಮೆದ್ಲಲ್ಲಿರ್ಬೋದು, ನಮ್ಮ ಸಮುದಾಯಗಳಿಗೆ ಬೆರಳುಗಳಲ್ಲಿದೆ ನಮ್ಮ ಮೆರಿಟ್. ಪಂಚಮ ಶಾಲೆಯರಲ್ಲಿ ಜಾತಿವಾರು ಸಮೀಕ್ಷೆಯನ್ನು ವಿರೋಧಿಸ್ತಾ ಇರುವಂಥವ್ರು ಯಾರು? ಅಲ್ಲಿರುವಂತಹ ಮಂತ್ರಿಗಳು, ಅಲ್ಲಿರುವಂತಹ ಸ್ವಾಮೀಜಿಗಳು, ಅಲ್ಲಿರುವಂತಹ IAS ಆಫೀಸರ್ಗಳು, ಅಲ್ಲಿರುವಂತಹ ಇಂಜಿನಿಯರ್ಗಳು, ಉದ್ಯಮಿಗಳು. ನಾನು ಪಂಚಮ ಶಾಲೆಯಲ್ಲಿರುವಂತಹ ಕಡು ಬಡವ ಇದ್ದಾನಲ್ಲ, ಅವನಿಗೆ ರಿಸರ್ವೇಷನ್ ಸಿಗುತ್ತೆ ಜಾತಿವಾರು ಸಮೀಕ್ಷೆಯಿಂದ, ಅವನ್ಯಾರು ಅಂತ ಐಡೆಂಟಿಫೈ ಆಗುತ್ತೆ. ಬರೀ ಮೇಲ್ಮಟ್ಟದಲ್ಲಿರೋರ ಅಷ್ಟೇ ಅಲ್ಲ, ಇವರು ಐಡೆಂಟಿಫೈ ಮಾಡ್ತಾರೆ. ಇವ್ರಿಗೆ ವಿರೋಧಿಸೋದ್ರ ಮೂಲಕ ತಮ್ಮದೇ ಜಾತಿಯ ಬಡವರನ್ನ ನಿರ್ಲಕ್ಷಿಸ್ತಾ ಇದೆ. ಈ ಬಲಿಷ್ಠ ಜಾತಿಗಳು ಇವತ್ತು ವಿರೋಧಿಸ್ತಾ ಇರುವಂಥ ಜಾತಿಗಳಿಗೆ ಅರ್ಥ ಆಗಬೇಕಾಗೋದು ಇಷ್ಟ. ನಾವು ಹಿಂದುಳಿದ ವರ್ಗಗಳ ಪಟ್ಟಿಗಿಂತಲೂ ಕೂಡ EWS ಅಲ್ಲಿ ಇದ್ದಿದ್ದು ಅಂದರೆ ಹೆಚ್ಚು ಬೆನಿಫಿಟ್ಸ್ ಆಗ್ತೀವಿ. ಅದು ಅಧಿಕಾರಿಗಳು ಇವರಿಗೆ ಅಕ್ಷರ ಜ್ಞಾನ ಇಲ್ಲ ಸಮುದಾಯಗಳಿಗೆ. ಅವ್ನು ಶಿಳ್ಳೆಖಾತ ಅಂತ ಹೇಳಿದ್ರೆ ಕಿಳೆಖಾತ ಅಂತ ಬರ್ಕೊಂಡಿರ್ತಾನೆ ಅಧಿಕಾರಿ, ಕೇರ್ಲೆಸ್ ಆಗಿ ಬರ್ಕೊಂಡಿರ್ತಾರೆ. ಅವರು ಮಾಡಿರೋ ತಪ್ಪಿ ಇವರು ಸಫರ್ ಆಗ್ತಾ ಇದೆ. ಇವತ್ತಿಗೂ ಕೂಡ ಮಕ್ಕಳಿಗೆ ಜಾತಿ ಸರ್ಟಿಫಿಕೇಟ್ ಸಿಗ್ತಾ ಇದೆ. ಅದು ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಬುಕನ್ಕೆರೆ. ಇವತ್ತಿನ ವಿಷಯ ಜಾತಿ ಜನಗಣತಿ ಅರ್ಥಾತ್ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ CS ದ್ವಾರಕನಾಥ್ ಅವರಿದ್ದಾರೆ. ಅವರು ಆ ಕಮಿಷನಲ್ಲಿ ಕೆಲಸ ಮಾಡಿರುವ ಕಾರಣಕ್ಕೋಸ್ಕರ ಜೊತೆಗೆ ಅದರ ಹೊರತಾಗಿ ಕೂಡ ಬೇರೆ ಬೇರೆ ಸಮುದಾಯಗಳ ಜೊತೆಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಜಾತಿ ವ್ಯವಸ್ಥೆ, ಜಾತಿಯ ಸ್ವರೂಪಗಳು, ಅವುಗಳು ಎದುರಿಸ್ತಿರುವಂಥ ಸಮಸ್ಯೆಗಳು, ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡಿರೋದ್ರಿಂದ ನನ್ನ ಪ್ರಕಾರ ಈಸ್ ದ ರೈಟ್ ಪರ್ಸನ್ ಫಾರ್ ದಿಸ್ ಡಿಬೇಟ್ ಅಂತ ಅನಿಸ್ತಿದೆ. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಅದಕ್ಕೂ ಮೊದಲು ವಾರ್ತಾ ಭಾರತೀಯ ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು ವಾರ್ತಾ ಭಾರತೀಯ ವೆಬ್ಸೈಟನ್ನು, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಕಾರ್ಯಕ್ರಮಕ್ಕೆ ಡಾಕ್ಟರ್ CS ದ್ವಾರಕನಾಥ್ ಅವರನ್ನು ಸ್ವಾಗತಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ನಿಮಗೆ ಈ ಜಾತಿ ಜನಗಣತಿ ವರದಿ ಅಂದರೆ ಜಾತಿವಾರು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸಿದೆ, ಅಂದರೆ ಕಮಿಷನ್. ಅದ್ರ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಗೊಂದಲಗಳಿದ್ದಾವೆ. ಅದಕ್ಕೆ ಜನಕ್ಕೆ ಇದು ನೀಟಾಗಿ ಕನ್ವೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಭಾಳ ಸ್ಟ್ರೇಟ್ ಕ್ವಶನ್ಸನ್ನು ಕೇಳ್ತೀನಿ. ನೀವು ಅದನ್ನು ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ವಿವರಣೆ ನೀಡಿಬಿಡಿ. ಒಂದು, ಮುಖ್ಯವಾಗಿ ಜಾತಿ ಜನಗಣತಿ ವರದಿ ಯಾಕೆ ಬೇಕು, ಯಾಕೆ ಅದು ಮುಖ್ಯ? ನೋಡಿ, ಸಂವಿಧಾನದಲ್ಲಿ ನಾವು ಏನು ಹೇಳ್ತೀವಿ, ಯಾವ ಜಾತಿಗಳು ಅತ್ಯಂತ ಹಿಂದುಳಿದಿದ್ದಾವೋ, ಅಂದರೆ ಎಜುಕೇಷನಲ್ಲಿ, ಸೋಷಿಯಲಿ ಮತ್ತು ಈವನ್ ಪೊಲಿಟಿಕಲಿ ಆ್ಯಂಡ್ ಆಲ್ಸೋ ಎಕನಾಮಿಕಲಿ ಇದ್ದಾವೋ, ಅವುಗಳಿಗೆ ನಾವು ಮೇಲೆ ಎತ್ತೋದ್ರ ಮೂಲಕ ಅವುಗಳನ್ನು ನಾವು ನಮ್ಮ ಸಮಕ್ಕೆ ತರಬೇಕು ಅನ್ನೋಂಥದ್ದು. ಸಂವಿಧಾನ ಭಾಳ ಕ್ಲಿಯರಾಗಿ ಪರಿಚ್ಛೇದ 138 ಮತ್ತು 139A ಎರಡೂ ಕೂಡ ಏನು ಹೇಳ್ತವೆ, ನಾವು ಆ ತಳ ಸಮುದಾಯಗಳಿಗೆ ನಾವು ಆರ್ಥಿಕವಾದಂತಹ ಹಿಂದಿನ ಕೊಡದೇ ಇದ್ದರೆ ಅವು ಅಲ್ಲೇ ಉಳ್ಕೊಬಿಡ್ತವೆ. ಅವುಗಳನ್ನ ಕೊಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಅಂತ ಸಂವಿಧಾನ ಹೇಳುತ್ತೆ. ಅದೇ ಕಾರಣಕ್ಕೆ ಈಗ 5 ಗ್ಯಾರಂಟಿಗಳು ಕೂಡ ಕೊಡ್ತಾ ಇರೋದು ಅದೇ ಆಧಾರದ ಮೇಲೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅನುಚ್ಛೇದ 15(4) ಮತ್ತು 16(4)
ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಇದನ್ನು ಅಂಬೇಡ್ಕರ್ ಅವರು ಮೊದಲಿಂದ ಪ್ರತಿಪಾದಿಸ್ಕೊಂಡು ಬಂದಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ, ಈ ರಿಸರ್ವೇಷನ್ ಇಶ್ಯೂನ ಇದು ಮಹಾತ್ಮ ಜ್ಯೋತಿಬಾ ಫುಲೆ ಅವರೇ ಆರಂಭ ಮಾಡಿದ್ರು. ಅದನ್ನು ಅಂಬೇಡ್ಕರ್ ಅವರು ಕಂಟಿನ್ಯೂ ಮಾಡಿಕೊಂಡೋದು. ಇದು ಆ ಸ್ಥಳ ಸಮುದಾಯಗಳನ್ನು ಮೇಲ್ಸ್ತರಕ್ಕೆ ಅಂದರೆ ನಮ್ಮ ಸಮಾನ ಮಟ್ಟಕ್ಕೆ ತರಲಿಕ್ಕೋಸ್ಕರ ನಾವು ಈ ಮೀಸಲಾತಿ ಇದನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಈ ಮೀಸಲಾತಿ ಮಾಡಬೇಕು ಅಂತ ಹೊರಟಾಗ ಏನಾಯಿತು, ಕೆಲವು ಸಮುದಾಯಗಳನ್ನ ಇವರು ಗುರುತಿಸ್ಬೇಕಾಯ್ತು. ಗುರುತಿಸಿದ್ರು ಅದನ್ನ 1931 ಸೆನ್ಸಸ್ ಪ್ರಕಾರ ಇವರು ಅದನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಮೀಸಲಾತಿಯ ಸೌಲಭ್ಯಗಳನ್ನು ಕೊಡೋಕೆ ಆರಂಭ ಮಾಡಿದ್ರು. ಆದರೆ ಸುಮಾರು 70-80 ವರ್ಷಗಳಿಂದಲೂ ಕೂಡ ಈ ಸೌಲಭ್ಯಗಳು ಅವರಿಗೆ ಕೆಲವರು ತಲುಪ್ತಾ ಇದ್ದಾವೆ, ಕೆಲವರು ತಲುಪ್ತಾ ಇಲ್ಲ. ಕೆಲವರು ಆ ಪಟ್ಟಿಯಲ್ಲಿದ್ದಾರೆ ಅನ್ನೋದು ಬಿಟ್ಟರೆ ಅವ್ರಿಗೆ ಇದುವರೆಗೂ ಕೂಡ ಯಾವುದೇ ಸವಲತ್ತುಗಳು ತಲುಪಿಲ್ಲ. ಉದಾಹರಣೆಗೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ರಲ್ಲಿರುವಂತಹ 95 ಜಾತಿಗಳಲ್ಲಿ ನನ್ನ ಪ್ರಕಾರ ಸುಮಾರು 70-73 ಜಾತಿಗಳಿಗೆ ಇವತ್ತರೆಗೂ ಕೂಡ ಒಂದೇ 1% ರಿಸರ್ವೇಷನ್ ಸಿಕ್ಕಿಲ್ಲ. ಅಂದರೆ ಮುಕ್ಕಾಲು ಪಾಲ ಜನಕ್ಕೆ. ಹೌದು, ಮುಕ್ಕಾಲು ಪಾಲು ಜನಕ್ಕೆ. ಇವನ್ 2 ಏನಲ್ಲಿರುವಂತಹ ಸಮುದಾಯಗಳಿಗೆ 102 ಸಮುದಾಯಗಳಿದಾವಲ್ಲಿ, ಅಲ್ಲೂ ಕೂಡ ಸುಮಾರು 70-75 ಸಮುದಾಯಗಳಿಗೆ ಇವತ್ತರೆಗೂ ರಿಸರ್ವೇಷನ್ ಸಿಕ್ಕಿಲ್ಲ, ಯಾವುದೇ ಸವಲತ್ತು ಸಿಕ್ಕಿಲ್ಲ. ಅಂಥ ಸಮುದಾಯಗಳಿದ್ದಾವೆ, ಹೆಸರೇ ಇಲ್ಲದ ಸಮುದಾಯಗಳಿದ್ದಾವೆ. ನಾವು ಈ ಸಮುದಾಯಗಳಿಗೆ ಕೊಡ್ತಾ ಇದ್ದೀವಲ್ಲ ಅನ್ನುವಂಥ ಭ್ರಮೆಯಲ್ಲಿ ನಾವು ಕೊಡ್ತಾನೇ ಹೋಗಿದ್ದು ಅಂತ ಹೇಳಿದ್ರೆ, ಆದರೆ ಇಲ್ಲಿ ನೆಗ್ಲೆಕ್ಟ್ ಆದಂಥ ಸಮುದಾಯಗಳಿಗೆ ಯಾವ ರೀತಿ ಕೊಡ್ತೀರಿ ನೀವು, ಯಾವ ರೀತಿ ಗುರುತಿಸ್ತೀರಿ ನೀವು? ಅವ್ರನ್ನ ಗುರುತಿಸ್ಬೇಕಾದ್ರೆ ನಮಗೊಂದು ಮಾನದಂಡ ಬೇಕು. ಇಟ್ ಇಸ್ ಅ ಕೈಂಡ್ ಆಫ್ ಒಳ ಮೀಸಲಾತಿ ಒಂದು ಮಾನದಂಡ ಬೇಕು. ಆ ಮಾನದಂಡದ ಮೂಲಕ ಅವ್ರನ್ನ ಗುರುತಿಸ್ಬೇಕಾಗತ್ತೆ. ಗುರುತಿಸಿದ್ದು ಅಂತ ಹೇಳಿದ್ರೆ ಯಾರಿಗೆ ಕಳೆದ 50-60 ವರ್ಷಗಳಿಂದ ಮೀಸಲಾತಿ ಅಥವಾ ಇತರೆ ಸರ್ಕಾರಿ ಸೌಲಭ್ಯಗಳು ತಲುಪಿದಾವೆ ಅನ್ನುವಂಥದ್ದು ಒಂದು ಪಟ್ಟಿ ಆಗುತ್ತೆ. ಯಾರಿಗೆ ತಲುಪಿಲ್ಲ, ಯಾರಿಗೆ ಅಲ್ಪ ಸ್ವಲ್ಪ ತಲುಪಿದಾವೆ, ಇವೆಲ್ಲವೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ ನಮಗೆ. ಅದು ಸಿಕ್ಕಿದಾಗ ನಾವೇನು ಮಾಡ್ತೀವಿ, ಯಾರಿಗೆ ತಲುಪಿಲ್ವೋ ಅವ್ರನ್ನ ಮುಂಚೂಣಿಗೆ ತರಲಿಕ್ಕೆ ಅವ್ರಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಅದನ್ನು ಗುರುತಿಸ್ಲಿಕ್ಕೋಸ್ಕರ ನಾವಿವಾಗ ಈ ಒಂದು ಜಾತಿವಾರ ಸಮೀಕ್ಷೆ ಮಾಡಲೇಬೇಕಾಗತ್ತೆ. ಈ ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ. ಯಾಕಂದರೆ ಆ ಜಾತಿಗಳನ್ನು ಐಡೆಂಟಿಫೈ ಮಾಡಬೇಕು, ಅವುಗಳ ಅಸ್ಮಿತೆಗಳನ್ನು ನಾವು ಇದಕ್ಕೆ ಸರ್ಕಾರಕ್ಕೆ ತೋರಿಸ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಅವುಗಳನ್ನು ನಾವು ತಗೊಂಡು ಆ ಸಮುದಾಯಗಳಿಗೆ ಇದುವರೆಗೂ ಕೂಡ ಇನ್ನೂ ಸಿಕ್ಕಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ನಾವು ಬೇರೆ ವಿಶೇಷ ಕಾರ್ಯಕ್ರಮಗಳೇನು ಹಾಕೋಬೋದು, ಅಥವಾ ಮೀಸಲಾತಿ ಮೂಲಕನೇ ಕೊಡ್ಲಿಕ್ಕೆ ಸಾಧ್ಯನಾ, ಅನುದಾನಗಳ ಕೊಡ್ಬೋದಾ, ಬೇರೆ ಸಾಲ ಸೌಲಭ್ಯಗಳು ಕೊಡ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೋಸ್ಕರ ನಾವು ಮೀಸಲಾತಿ ಹೊರತುಪಡಿಸಿ ಕೂಡ ಸರ್ಕಾರದ ಬೇರೆ ಸೌಲಭ್ಯಗಳು ಕೂಡ ತಲುಪಬೇಕಲ್ಲ. ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಜಾತಿವಾರ ಸಮೀಕ್ಷೆ ಮಾಡ್ತೀವಿ. ಅದನ್ನ ಜಾತಿವಾರ ಸಮೀಕ್ಷೆ ನಮ್ಮ ಮಾತಾಡ್ತೀವಿ. ಅದನ್ನ ಆಕ್ಚುಲಿ ಸೋಷಿಯೋ ಎಜುಕೇಶನಲ್ ಸರ್ವೆ, ನೀವಾಗಲೇ ಹೇಳಿದಾಗೆ ಸೋಷಿಯೋ ಎಜುಕೇಶನಲ್ ಸರ್ವೆ ಅಂತಲೇ ಅದನ್ನ ಕರಿತೀವಿ ನಾವು. ಅದ್ರ ಮೂಲಕ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಜಾತಿವಾರ ಸಮೀಕ್ಷೆ ಇಟ್ಕೋಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟು. ಅದನ್ನು ಬಹಳ ಸೈಂಟಿಫಿಕ್ ಆಗಿ ಮಾಡಬೇಕಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಷ್ಟೇ. ಸರಿ ಸರ್, ಈಗ ನೀವು ಹೇಳಿದ್ರೆ ಬಹಳ ಮುಖ್ಯವಾದದ್ದು ಅಂತ. ಆದರೆ ಈಗ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರೂಪಿಸಿರುವಂತಹ ಅಥವಾ ತಯಾರಿಸಿರುವಂತಹ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಮಾತುಗಳು ಅಥವಾ ಅಪಪ್ರಚಾರ ನಡೀತಾ ಇದೆ. ಸೊ ಹಾಗಾಗಿ ನೀವು ಕಮಿಷನ್ ಇದ್ದ ಕಾರಣಕ್ಕೋಸ್ಕರ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ಕಮಿಷನ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಒಂದು ಜಾತಿ ಗಣತಿಯ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ರೂಪಿಸುತ್ತೆ ಅಂತ. ಸೊ ಈ ವರದಿ ಯಾವ ರೀತಿಯಲ್ಲಿ ರೂಪುಗೊಂಡಿದೆ ನೋಡಿ. ನಾನು 2007ರಿಂದ 2010ವರೆಗೂ ಆಯೋಗದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಮೊಟ್ಟ ಮೊದಲು ಬಂದಿದ್ದು ಅದು ನನ್ನ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. ಆಗ ಅವರು ನಮಗೆ 21.5 ಕೋಟಿ ಹಣವನ್ನು ಕೊಟ್ಟರು. ಇದೊಂದು ಇಡೀ ಇಂಡಿಯಾ ದೇಶದಲ್ಲಿ ಮೀಸಲಾತಿ ವಿಷಯದಲ್ಲಿ ಇದು ಅತ್ಯಂತ ಪ್ರಗತಿಪರವಾದ ರಾಜ್ಯ ಅನ್ನೋ ಕಾರಣಕ್ಕೋಸ್ಕರ, ಇಲ್ಲೊಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮ ಕಮಿಷನ್ಗೆ 21.5 ಕೋಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು. ಅವರು ನಮಗೆ 1.5 ಕೋಟಿ ಕೊಟ್ಟರು. ಅದನ್ನು ಇಟ್ಕೊಂಡು ನಾವು ಪ್ರಿಪರೇಷನ್ಸ್ ಶುರು ಮಾಡಿದ್ವಿ. ಕ್ವಶನರ್ ಎಲ್ಲ ಆವಾಗಲೇ ತಯಾರಾಯಿತು. ಸುಮಾರು ಒಂದು 200 ನೀವು ಬಂದಿದ್ರಿ ಹಂಪಿಯಲ್ಲಿ ನಾವು ಕ್ವಶನರ್ ತಯಾರು ಮಾಡುವಂಥ ಒಂದು ದೊಡ್ಡ ಪ್ರೋಸೆಸ್ ನಡೀತು. ಕ್ವಶನರ್ ಮಾಡಿದ್ವಿ, ಹೆಂಗೆ ಶೈಕ್ಷಣಿಕ ಬ್ಯಾಕ್ಗ್ರೌಂಡ್ ಹೆಂಗೆ ತಗೋಬೇಕು, ಸಾಮಾಜಿಕ ಹಿನ್ನೆಲೆ ಹೆಂಗೆ ತಗೋಬೇಕು, ಆರ್ಥಿಕ ಹಿನ್ನೆಲೆ ಹೆಂಗೆ ತಗೋಬೇಕು,
ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿ 3 ದಿವಸಗಳ ಕಾಲ ಚರ್ಚೆ ಮಾಡಿ ಕ್ವಶನೇರ್ ಮಾಡಿದ್ವಿ. ಕ್ವಶನೇರ್ ಮಾಡಿ ಆ ಎಂಟೈರ್ ಡೆವಲಪ್ಮೆಂಟ್ಸ್ನ ನಾನು ತಗೊಂಡು ಡೆಲ್ಲಿಗೆ ಹೋಗಿ ರಿಜಿಸ್ಟರ್ ಆಫ್ ಜನರಲ್ ಆಫ್ ಇಂಡಿಯಾಗೆ ಅದನ್ನು ಸಬ್ಮಿಟ್ ಮಾಡಿದೆ. ಯಾಕಂದ್ರೆ ಅವ್ರು ತೋರಿಸ್ಬೇಕು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅವ್ರು ನೋಡಿ 1931ನಲ್ಲಿ ಆದಂತಹ ಜಾತಿವಾರು ಸಮೀಕ್ಷೆ ಹೊರತುಪಡಿಸಿದ್ರೆ ಈಗ ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲಾದರ ಪ್ರಯತ್ನ ನೀವು ಮಾಡ್ತಾ ಇರೋಂಥದ್ದು ಅದ್ಭುತವಾಗಿದೆ. ಇದನ್ನು ಮುಂದುವರಿಸಿ ಇದರ ಆಧಾರದ ಮೇಲೆ ಮಾಡ್ಬೋದು ಅಂತೇಳಿ ಭಾಳ ಪ್ರಶಂಸೆ ಮಾಡಿ ನಮ್ಮನ್ನು ಕಳಿಸ್ಕೊಟ್ರು. ಅದು ನಾನು ಬಂದ ಮೇಲೆ ನಿಮಗೆ ಗೊತ್ತಿದೆ, ನಂದು ಟರ್ಮು ಮುಗೀತು. ಅಷ್ಟೊತ್ತಿಗೆ BJP ಸರ್ಕಾರನೂ ಬಂತು. ಅವ್ರಿಗೆ ಯಾವುದೇ ಆಸಕ್ತಿ ಇರಲಿಲ್ಲ ಜಾತಿವಾರು ಸಮೀಕ್ಷೆ ಬಗ್ಗೆ. ಅಲ್ಲಿಗೆ ನೆನೆಗೋದಿಗೆ ಬಿತ್ತು. ಅದಾದಮೇಲೆ 1-2 ಕಮಿಷನ್ಗಳು ಬಂದವು. ಸುಮ್ಮನೆ ಲೆಕ್ಕಾಚಾರಕ್ಕೋಸ್ಕರ ಕಮಿಷನ್ ಅಂತ ಬಂದ್ವಿ ಹೊರತು ಏನು ಕೆಲಸನೂ ಮಾಡಲಿಲ್ಲ. ಹೌದು ಬಿಡಿ, ಅವರ ಅಧ್ಯಕ್ಷ ಯಾರು ಅಂತಾನೆ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಸಿದ್ದರಾಮಯ್ಯನವರು ಕಾಂತರಾಜ್ ನನ್ನ ಅಡ್ವೊಕೇಟ್ ಕಲೀಗ್ ಅವರು 2013ರಲ್ಲಿ. ಹೌದು. ಆಮೇಲೆ ಅವ್ರಿಗೆ ಇನ್ನೊಂದು ಅನುಭವ ಇತ್ತು ಕಾಂತರಾಜ್ಗೆ. ಅದ್ರ ಹಿಂದೆ ಅವರು ಆಯೋಗದ ಸದಸ್ಯರಾಗಿದ್ದರು. ಆದ್ದರಿಂದ ಅವ್ರಿಗೊಂದು ಅನುಭವ ಇತ್ತು. ಅದ್ರ ಜೊತೆಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಧ್ಯಕ್ಷರನ್ನಾಗಿ ಮಾಡಿ 187 ಕೋಟಿನ ಅವರಿಗೆ ಸ್ಯಾಂಕ್ಷನ್ ಮಾಡಿದ್ರು ಜಾತಿವಾರು ಸಮೀಕ್ಷೆ ಮಾಡಬೇಕು ಅಂತ. ಬಹುಶಃ ಇಂಡಿಯಾದ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಸಲ ಈ ಒಂದು ಅಟೆಂಪ್ಟು ನಡೀತು. ಅವರದಲ್ಲಿ 167 ಕೋಟಿನೂ ಅಷ್ಟೇ ಖರ್ಚು ಮಾಡಿ ಇಡೀ ಸಮೀಕ್ಷೆನ ಮಾಡಿದ್ದಾರೆ. ಸಮೀಕ್ಷೆನ ನಾನಾಗಲಿ ನೀವಾಗಲಿ ಯಾರೂ ನೋಡಿಲ್ಲ. ಸರ್, ನಾನು ಸಮೀಕ್ಷೆಯ ಅಂಕಿಅಂಶಗಳನ್ನ ಕೇಳ್ತಿಲ್ಲ. ಅದು ಯಾವ ರೀತಿ ರೂಪುಗೊಂಡಿದೆ ಅಂದ್ರೆ ಜನಕ್ಕೆ ಈಗ ಅವೈಜ್ಞಾನಿಕ ಅನ್ನೋ ಒಂದು ಈ ಚರ್ಚೆ ಆಗ್ತಿದೆಯಲ್ಲ, ಅಥವಾ ಅಪಪ್ರಚಾರ, ಅದನ್ನೇ ಹೇಳ್ತೀನಿ ನೋಡಿ. ಭಾಳ ಒಳ್ಳೆ ಕ್ವಶನ್ ಇದು. ಈಗ ಒಂದು ಪ್ರಶ್ನೆಯಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನೀವು ಎಜುಕೇಷನಲಿ ಬ್ಯಾಕ್ವರ್ಡ್ ಅಂತ ಹೇಳೋಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಿಕ್ಕೆ ಪ್ಲೀಸ್ ಕೊಡಿ. ನೀವು ಎಂಥ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? ಕಾನ್ವೆಂಟಲ್ಲಿ ಓದ್ತಾ ಇದ್ದೀರಾ, ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ಯಾವುದೋ ಒಂದು ಸಣ್ಣ ಇದರಲ್ಲಿ ಓದ್ತಿದ್ದೀರಾ, ಗುರುಕುಲದಲ್ಲಿ ಓದ್ತಾ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ನಿಮ್ಮ ಶಾಲೆ ನಿಮ್ಮಿಂದ ಎಷ್ಟು ದೂರದಲ್ಲಿದೆ ಅನ್ನೋದು. ಶಾಲೆಗೆ ಹೋಗ್ಲಿಕ್ಕೆ ನಿಮ್ಮ ಜಾತಿ ಏನಾದರೂ ಒಂದು ಸ್ಟಿಗ್ಮಾ ಇದೆಯಾ? ನೀವು ಅನ್ಟಚಬಲ್ ಆಗಿದ್ರೆ ಶಾಲೆಗೆ ಹೋದ್ರೆ ಬೇರೆ ಹುಡುಗರೆಲ್ಲ ನನ್ನ ಬೇರೆ ಥರ ನೋಡ್ತಾರೆ. ನೀವು ಕ್ಷೌರಿಕರಾಗಿದ್ರೆ ನಿಮ್ಮನ್ನು ಬೇರೆ ಥರ ನೋಡ್ತಾರೆ. ನೀವು ತಳ ಸಮುದಾಯದ ಬೇರೆ ಯಾವುದೇ ಸಮುದಾಯ ಆಗಿದ್ರೆ ನಿಮ್ಮನ್ನು ಬೇರೆ ಥರ ನೋಡ್ತಾರೆ. ಆ ಕಾರಣಕ್ಕೋಸ್ಕರ ಸ್ಕೂಲ್ಗೆ ಹೋಗ್ಲಿಕ್ಕೆ ನೀವು ಹೆದರ್ತಾ ಇದ್ದೀರಾ ಇಲ್ವಾ? ನೀವು ಆರಾಮಾಗಿ ಸ್ಕೂಲ್ಗೆ ಹೋಗ್ಬೋದಾ, ಬರ್ಬೋದಾ? ಇದನ್ನೆಲ್ಲವನ್ನು ಕೂಡ ಈ ಥರದ ಒಂದು 10-15 ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದು ಅಂತಂದ್ರೆ ನಿಮಗೆ ನಿಮ್ಮ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಅಂದ್ರೆ ಪರೋಕ್ಷವಾಗಿ ಆ ಸಮುದಾಯದ ಸ್ಥಿತಿ ಹೇಗಿದೆ ಅಂತ ಗೊತ್ತಾಗತ್ತೆ. ಇದನ್ನ ನಾವು ನಾನೀಗ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದು ಎಜುಕೇಶನಲ್ ಬ್ಯಾಕ್ಗ್ರೌಂಡ್ಗೆ. ಸೋಷಿಯಲ್ ಬ್ಯಾಕ್ಗ್ರೌಂಡ್ಗೆ ಬೇರೆ ಕ್ವಶನ್ಸ್ ಇದಾವೆ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬೇರೆ ಕ್ವಶನ್ಸ್ ಇದಾವೆ, ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ಗೆ ಬೇರೆ ಕ್ವಶನ್ಸ್ ಇದಾವೆ. ಈಗ ಒಂದು ಮನೇನು ಕೇಳ್ತೀವಿ ನಾವು, ಮನೆ ಎಂತ ಮನೇಲಿದ್ದೀರಿ ನೀವು? ತಾರಸಿ ಮನೇಲಿದ್ದೀರಾ, ಗುಡಿಸಲು ಮನೇಲಿದ್ದೀರಾ, ಅಥವಾ ಅಲೆಮಾರಿಗಳು ಜೀವಿಸ್ತಾರಲ್ಲ ಟೆಂಟು, ಬರೀ ಒಂದು ಬಟ್ಟೆ ಆ ಟೆಂಟ್ ಅಲ್ಲಿದ್ದೀರಾ, ಜೋಪಡಿಯಲ್ಲಿದ್ದೀರಾ, ಗುಡಾರದಲ್ಲಿದ್ದೀರಾ? ಈ ಪ್ರಶ್ನೆಗಳೆಲ್ಲ ಬರ್ತವೆ. ಅದ್ರ ಜೊತೆಗೆ ಎಂತ ನೀರು ಕುಡಿತೀರಾ ನೀವು? ನದಿ ನೀರು ಕುಡಿತೀರಾ, ಅಥವಾ ಕೆರೆ ನೀರು ಕುಡಿತೀರಾ, ಅಥವಾ ಬಾವಿ ನೀರು ಕುಡಿತೀರಾ, ಬೋರ್ವೆಲ್ ನೀರು ಕುಡಿತೀರಾ, ಬಗ್ಗಡದ ನೀರು ಕುಡಿತೀರಾ? ಇಂಥ ಪ್ರಶ್ನೆಗಳೆಲ್ಲ ಬರ್ತವೆ. ಇವೆಲ್ಲೂ ಕೂಡ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಏನು ಅನ್ನೋದಕ್ಕೆ ನಿಮಗೆ ಅರ್ಥ ಆಗಲಿಕ್ಕೆ ಬಹಳ ಸುಲಭವಾಗಿ ನಿಮ್ಮ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಇದನ್ನ ನಾವು ಈ ಥರದ ಪ್ರಶ್ನೆಗಳನ್ನು ನಾವು ಮಾಡ್ಕೊಂಡ್ವಿ. ಆ ಪ್ರಶ್ನೆಗಳು ಮಾಡುವಂಥ ಪ್ರೊಸೆಸ್ಸಲ್ಲಿ ನೀವು ಇದರಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಆ ಪ್ರೊಸೆಸ್ಸಲ್ಲಿ ಬಹಳ ಜನ ಇದ್ರು. ಕರ್ನಾಟಕದ ಅನೇಕ ಜನ ಇಂಟೆಲೆಕ್ಚುಯಲ್ಸು, ಇದ್ರ ಬಗ್ಗೆ ಕಾಳಜಿ ಇರುವಂಥವರು, ಬರಹಗಾರರು, ಜರ್ನಲಿಸ್ಟು ಎಲ್ಲರೂ ಇದ್ರು ಅವತ್ತು ನಾವು ಇದರಲ್ಲಿ ಮಾಡಿದಾಗ. ಅದೆಲ್ಲವನ್ನು ಕೂಡ ನಾವು ಕಾಂತರಾಜ್ ಕೊಟ್ಟು ಹೋಗಿದ್ವಿ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಇಷ್ಟು ಸೈಂಟಿಫಿಕ್ ಆಗಿ ಇಷ್ಟು ಇದರಲ್ಲಿ ನಡೆದಿರುವಂತಹ ಇವುಗಳನ್ನ ಇವರು ಯಾವುದನ್ನು ನೋಡದೆ ಇದು ವೈಜ್ಞಾನಿಕವಾಗಿ ಇಲ್ಲ ಅಂತ ಹೆಂಗೆ ಹೇಳ್ತಾರೆ ಇವರು? ಅದಕ್ಕೊಂದು ಆಧಾರ ಬೇಕಲ್ವಾ? ಯಾಕೆ ವೈಜ್ಞಾನಿಕ ಇಲ್ಲ ಅಂತ ಹೇಳೋದಕ್ಕೂ ಒಂದು ಆಧಾರ ಬೇಕಲ್ವಾ? ಯಾರಾದ್ರೂ ನೋಡಿದಾರ ಹೋಗ್ಲಿ ಆ ಪ್ರಶ್ನೋತ್ತರಗಳನ್ನಾದ್ರೂ ಯಾರಾದ್ರೂ ನೋಡಿದಾರ? ನಮ್ಮ ಕ್ವಶನೇರ್ ಇದೆಯಲ್ಲ, ಕ್ವಶನೇರ್ನಾದ್ರೂ ಯಾರಾದ್ರೂ ನೋಡಿದಾರ? ಇದು ಯಾವುದನ್ನು ನೋಡದೆ ನೀವು ಹೆಂಗೆ ಇದು ಅವೈಜ್ಞಾನಿಕ, ಇದು ಸರಿ ಇಲ್ಲ, ಇದು ಸೈಂಟಿಫಿಕ್ ಆಗಿ ಮಾಡಿಲ್ಲ ಇದನ್ನ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಪ್ರಿಜುಡಿಸಸ್ ಅಷ್ಟೇ. ನಿಮಗೆ ಪೂರ್ವಗ್ರಹ ಅನ್ಸುತ್ತೆ ಹೊರತು ಅದು ನೀವು ಇಡೀ ಆ ಪ್ರೋಸೆಸ್ಗೆ ವಿರುದ್ಧವಾಗಿದ್ದೀರಾ ಅಂತ ಗೊತ್ತಾಗುತ್ತೆ. ಯಾವ ಕಾರಣಕ್ಕೋಸ್ಕರ ಈ ಥರದ ಒಂದು ಅಪಪ್ರಚಾರ ಆಗ್ತಿದೆ ಅಂದರೆ ಇದನ್ನ ಯಾವ ಕಾರಣಕ್ಕೂ ಜಾತಿ ಜನಗಣತಿ ವರದಿ ಜಾರಿ ಆಗಬಾರ್ದು ಅನ್ನುವಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒತ್ತಡ ಇರ್ತಾ ಇದ್ದಾರೆ ಸರ್ಕಾರದ ಮೇಲೆ. ಇದು ಯಾವ ಕಾರಣಕ್ಕೋಸ್ಕರ ಆಗ್ತಿದೆ ನೋಡಿ. ಇಲ್ಲಿ ನಮಗೆ
ಬಹಳ ನಾವು ತಗೋಬೇಕಾದ ಎಕ್ಸಾಂಪಲ್ ಅಂತಂದರೆ ಅಂಬೇಡ್ಕರ್ ಅವರ ರೈಟಿಂಗ್ಸು ಮತ್ತು ಅವರ ಸಂವಿಧಾನ. ಅಲ್ಲಿ ಅವರು ಒಂದು ಜಾತಿಯ ಸ್ಟಿಗ್ಮಾನ ಗುರುತಿಸ್ತಾರೆ, ಕಳಂಕ ಏನಿದೆ ಅದನ್ನ ಗುರುತಿಸ್ತಾರೆ ಅಂಬೇಡ್ಕರ್ ಭಾಳ ಕ್ಲೀನಾಗಿ. ಆ ಕಳಂಕದ ಜೊತೆಗೆ ಅವ್ರೇನು ಮಾಡ್ತಾರೆ, ನಿಮ್ಮ ಸೋಷಿಯಲ್ ಬ್ಯಾಕ್ಗ್ರೌಂಡ್ಗೆ ಬೇರೆ ಏನು ಕಾರಣಗಳು ಅನ್ನೋದನ್ನು ಗುರುತಿಸ್ತಾರೆ, ಎಜುಕೇಷನಲ್ ಬ್ಯಾಕ್ಗ್ರೌಂಡ್ಗೆ ಏನು ಅನ್ನೋದನ್ನು ಗುರುತಿಸ್ತಾರೆ, ಇವೆಲ್ಲವನ್ನು ಗುರುತಿಸ್ತಾರೆ. ಇವೆಲ್ಲರೂ ಗುರುತಿಸೋದ್ರ ಮೂಲಕ ನಿಮ್ಗೆ ರಿಸರ್ವೇಷನ್ ಕೊಡ್ತಾರೆ. ಇಲ್ಲಿ ಯಾರು ಈ ಶತಮಾನಗಳ ಕಾಲ ಇಲ್ಲಿ ಅದನ್ನ ಅನುಭವಿಸಿದ್ರೋ ಅವ್ರಿಗೆ ಇದರಿಂದ ತೊಂದರೆ ಆಗತ್ತೆ. ಎಲ್ಲಿ ನಮ್ಮ ಕಾಲ ಕೆಳಗಡೆ ಕೆಲಸ ಮಾಡ್ಕೊಂಡು ಇದ್ದಂಥವ್ರು ಮೇಲ್ ಬಂದ್ಬಿಟ್ಟು ಅಧಿಕಾರಿಗಳಾಗ್ತಾ ಇದಾರಲ್ಲ, ಅದಾಗ್ತಾ ಇದಾರಲ್ಲ, ನೀವು ಕೇಳಿರ್ತೀರ. 35% ತಗೊಂಡವ್ರಿಗೆಲ್ಲ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿರುತ್ತೆ, ಇಂಜಿನಿಯರಿಂಗ್ ಸೀಟ್ ಬಿಡುತ್ತೆ, ನಾವು 90% ತಗೊಳ್ತೀವಿ, ನಮ್ಗೆ ಸೀಟೇ ಸಿಕ್ಕಲ್ಲ ಅಂತ ಕೇಳೋವಂಥದ್ರೆ ನೀವು ಭಾಳ ಸಹಜವಾಗಿ ಕೇಳಿ. ಭಾಳ ಜನ ಆ ಥರದ ಆರ್ಗ್ಯುಮೆಂಟ್ಸ್ನ ಮಾಡ್ತಾನೆ ಇರ್ತಾರೆ. ನಾನು ಕೇಳುವಂಥದ್ದು, ನೀವು 90% ಹೆಂಗೆ ತಗೊಂಡ್ರಿ, ಅವ್ರು 35% ಹೆಂಗೆ ತಗೊಂಡ್ರು ಅಂತ. ನೀವು ಶಿಕ್ಷಣವನ್ನು ರೂಪಿಸುವಂಥ ಸಂದರ್ಭದಲ್ಲಿ ನಮ್ಮ ಕುಲವೃತ್ತಿಗಳನ್ನು ನೀವು ಪರಿಗಣನೆಗೆ ತಗೊಂಡಿದ್ದಿದ್ರೆ ನಮ್ಗೆ ರಿಸರ್ವೇಷನ್ ಬೇಕಿರಲಿಲ್ಲ. ಒಬ್ಬ ಕಂಬಳಿ ನೇಯುವವನು ಅವನ ಆ ಟ್ಯಾಲೆಂಟ್ ಮೂಲಕ ಅವನು ಕಂಬಳಿ ನೇಯ್ತಾನೆ. ಒಬ್ಬ ಇವನು ಬಟ್ಟೆ ನೇಯುವವನು ಅವನ ಟ್ಯಾಲೆಂಟ್ ಮೂಲಕ ಅವನು ಬಟ್ಟೆ ನೇಯ್ತಾನೆ. ಒಬ್ಬ ಕುಂಬಾರ ಮಡಕೆ ಮಾಡಿಕೊಡ್ತಾನೆ. ಇವೆಲ್ಲವನ್ನೂ ಕೂಡ ನೀವು ಟ್ಯಾಲೆಂಟ್ ಅಂತ ಪರಿಗಣಿಸಲಿಲ್ಲ. ನೀವು ಬುದ್ಧಿಯಲ್ಲಿ ಏನನ್ನ ಮುರು ಹೊಡೆದು ಏನನ್ನ ಅದರಲ್ಲಿ, ನಾನು ಆ ಶಬ್ದ ಬಳಸಬೇಕೋ ಇಲ್ಲೋ ಗೊತ್ತಿಲ್ಲ, ಎಕ್ಸಾಮಿನೇಷನ್ ವಾಂತಿ ಮಾಡ್ತಿರೋ ಅದನ್ನೇ ನೀವು ಟ್ಯಾಲೆಂಟ್ ಅಂತ ಗುರುತಿಸಿದ್ರಿಂದಾಗಿ ಏನಾಯ್ತು, ಇವ್ರ ಕಾಂಪಿಟೇಷನ್ ಅಲ್ಲಿ ಮಾಡೋದಕ್ಕೆ ಕಷ್ಟ ಆಯ್ತು. ಒಬ್ಬ ಕುಂಬಾರನ ಮಗ, ಒಬ್ಬ ಕುರುಬನ ಮಗ, ಒಬ್ಬ ಇದು ದೇವಾಂಗದವರ ಮಗ, ಒಬ್ಬ ತಿಗಳರ ಮಗ ಅಲ್ಲಿ ಬಂದು ಹೆಂಗೆ ಕಾಂಪಿಟೇಟ್ ಮಾಡ್ತಾನೆ ನಿಮ್ಮ ಜೊತೆಯಲ್ಲಿ. ಬುದ್ಧಿಪೂರ್ವಕವಾದಂತಹ ಶಿಕ್ಷಣವನ್ನ ನೀವು ಯಾವಾಗ ಅಳವಡಿಸಿದ್ರೋ ಆವಾಗ ಶ್ರಮಾಧಾರಿತ ಶಿಕ್ಷಣ ಸಫರ್ ಆಯ್ತು. ನೀವು ಶ್ರಮಾಧಾರಿತ ಶಿಕ್ಷಣ ಕೊಟ್ಟಾಗ ನಮ್ಗೆ ರಿಸರ್ವೇಷನ್ ಬೇಕಿರ್ಲಿಲ್ಲ. ನೀವು ಬುದ್ಧಿ ಆಧಾರಿತ ಶಿಕ್ಷಣ ಕೊಟ್ರಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನೋಡಿ. ಈಗ ಮೆಟಲರ್ಜಿಕಲ್ ಇಂಜಿನಿಯರಿಂಗು, ಕಮ್ಮಾರರು ಅನೇಕ ಶತಮಾನಗಳಿಂದ ಅವರು ಕಬ್ಬಿಣವನ್ನ ಕಾಸಿ ಅದನ್ನ ಯಾವ ಶೇಪಲ್ಲಿ ತೆಗಿಬೇಕು ಮಾಡಿ ಕೊಡ್ತಾ ಇದ್ದಾರೆ ನಿಮಗೆ. ಹೌದು, 2ನೇ ಮಹಾಯುದ್ಧದಲ್ಲಿ ಇಡೀ ಪ್ರಪಂಚಕ್ಕೆ ಅವರು ವೆಪನ್ಸ್ನ ಸಪ್ಲೈ ಮಾಡ್ತಾರೆ. ಯಾರು? ನಮ್ಮ ಕಮ್ಮಾರರು. ಆ ಕಮ್ಮಾರರಿಗೆ ಅದ್ರ ನಾಲೆಡ್ಜ್ ಇದೆ, ಆದ್ರೆ ಅದು ಪುಸ್ತಕದಿಂದ ಓದಿದ್ದಲ್ಲ, ಅನುಭವದಿಂದ ಬಂದಿತ್ತು. ನೀವೇನ್ ಮಾಡ್ತೀರಿ, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಂತ ಕೋರ್ಸ್ ಮಾಡಿದಾಗ ಕಮ್ಮಾರರಿಗೆ ನೀವು ಕೊಟ್ಟಿದ್ದಿದ್ರೆ ಅವ್ರು ಇನ್ನೂ ಹೆಚ್ಚು ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಆಗ್ತಾ ಇದ್ರು. ನೀವೇನ್ ಮಾಡಿದ್ರಿ ಅವಾಗ? ಯಾರಿಗೋ ಒಬ್ಬರಿಗೆ ಇದನ್ನ ಬರೀ ಎಜುಕೇಶನ್ ಯಾರು ಉರಿ ಓಡಿತಾರೋ, ಯಾರು ಪ್ರಶ್ನೆಗೆ ಉತ್ತರ ಬರೀತಾರೋ ಅವ್ರಿಗೆ ಕೊಡೋಕೆ ಶುರು ಮಾಡಿದ್ರಿ. ಕಮ್ಮಾರ್ಗೆ ಎಲ್ಲಿ ಕೊಟ್ರಿ? ಕೊಡ್ಲೇ ಇಲ್ವಲ್ಲ. ಕಮ್ಮಾರಲ್ಲಿಂದ ಹೋದ್ರಲ್ಲ. ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇವತ್ತು ಅಷ್ಟು ಫೇಮಸ್ ಆಗಿದೆಯಲ್ಲ. ನಮ್ಮ ದೇವಾಂಗದವರಾಗಿರ್ಬೋದು, ನಮ್ಮ ತೊಗಟವೀರ್ ಇರ್ಬೋದು, ನಮ್ಮ ಪದ್ಮಸಾಲಿ ಇರ್ಬೋದು, ಸೊಕೊಳಸಾಲಿ ಇರ್ಬೋದು, ಇವರೆಲ್ಲರೂ ಕೂಡ ಬಟ್ಟೆ ನೇಯ್ಗೆ ಅವ್ರಿಗೆ ಆಟದ ತರ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ನೀವು ಅವ್ರು ಕೊಟ್ರಿ? ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಕೊಟ್ರ? ಅವ್ರಿಗೆ ಅವಕಾಶ ಕೊಟ್ರ? ಅಲ್ಲಿ ಯಾರು ಕೊಟ್ರಿ? ಬುದ್ಧಿಪೂರ್ವಕವಾಗಿ ಯಾರು ಉರಿ ಓಡಿದಾರೆ ಅವ್ರಿಗೆ ಕೊಟ್ಕೊಂಡ್ ಬಂದ್ರಿ. ಹೌದಾ? ಅದರಿಂದಾಗಿ ನಿಮ್ಗೆ ಹೆಂಗ್ ಸಿಗುತ್ತೆ? ನಿಮ್ಗೆ ಹೆಂಗ್ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಇವ್ರಿಗೆ ಈ ಸಮುದಾಯಕ್ಕೆ ಹೆಂಗ್ ಸೀಟ್ ಸಿಗುತ್ತೆ? ಅಲ್ಲಿ ಸಿಗ್ಲಿಲ್ಲ. ಅದಕ್ಕೋಸ್ಕರ ರಿಸರ್ವೇಷನ್ ಬೇಕು ಅಂತ ಬಾಬಾ ಸಾಹೇಬರು ಹೇಳಿದ್ದು. ಈ ಸಮುದಾಯಗಳನ್ನ ನೀವು ಅವ್ರ ವೃತ್ತಿಗಳನ್ನ ಕಿತ್ಕೊಂಡ್ರಿ, ಏನ್ ಆಲ್ಟರ್ನೇಟಿವ್ ಕೊಟ್ರಿ? ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ನೀವು ಎಲ್ಲ ಸಾರಾಯಿ ನಿಷೇಧ ಅಂತ ಹೇಳ್ಬಿಟ್ಟಿದೆ, ಈಡಿಗರ ಕುಲವೃತ್ತಿ ಆಗಿದ್ದಂತಹ ಸಾರಾಯಿನ ನೀವು ಕಿತ್ಕೊಂಡ್ರಿ. ಈಡಿಗರಿಗೆ ಏನು ಆಲ್ಟರ್ನೇಟಿವ್ ಕೊಟ್ರಿ? ಈಗ ಹೋಗ್ಲಿ, ನೀವು ಕೊಡ್ತಾ ಇರುವಂತಹ ವೈನ್ ಶಾಪ್ಗಳಲ್ಲಿ ಅವ್ರಿಗೇನಾದ್ರು ರಿಸರ್ವೇಷನ್ ಕೊಟ್ರಾ? ಅವ್ರಿಗೆ ಹೆಚ್ಚು ಇದನ್ನ ಅವ್ರಿಗೆ ಕೊಟ್ರ? ಅವ್ರಿಗೇನಾದ್ರು ಅವ್ರಿಗೆ ಬಾರ್ ಲೈಸೆನ್ಸ್ಗಳು ಹೆಚ್ಚು ಕೊಟ್ರಾ ನೀವು ಈಡಿಗರಿಗೆ? ಅವ್ರದ್ದು ಕಿತ್ಕೊಂಡ್ರಲ್ಲ ನೀವು ಅದನ್ನ. ಏನೋ ಅವ್ರಿಗೆ ಆಲ್ಟರ್ನೇಟಿವ್ ಕೊಟ್ರಿ? ಏನು ಕೊಡ್ಲಿಲ್ವಲ್ಲ. ಈ ಥರದ್ದು 100 ಪ್ರಶ್ನೆಗಳು ನಮ್ಮ ಮುಂದ್ಗಡೆ ಇದ್ದಾವೆ. ನೀವು ರಿಸರ್ವೇಷನ್ ಅಂತ ಬಂದಾಗ ಬರೀ ಮೇಲ್ನೋಟಕ್ಕೆ ಅವ್ರು 95% ತಗೊಂಡ್ಬಿಟ್ರು, ಇವ್ರು 35% ತಗೊಂಡ್ಬಿಟ್ರು, ಇವ್ರು ಸಿಗ್ಲಿಲ್ಲ ಅನ್ನೋಂಥದ್ದು ಅಲ್ಲ. ಅದಲ್ವೇ ಅಲ್ಲ. ಅಲ್ಲಿ ಯೋಚನೆ ಮಾಡಬೇಕಾದ್ರು ನೀವು ಮೆರಿಟ್ ಅನ್ನುವಂಥದ್ದನ್ನ ಬರೀ ಹೊಡೆದು ಅಲ್ಲಿ ಬರೆಯುವಂಥದ್ದಲ್ಲ. ಮೆರಿಟ್ಟು ನಿಮಗೆ ಮೆದ್ಲಲ್ಲಿರ್ಬೋದು. ನಮ್ಮ ಸಮುದಾಯಗಳಿಗೆ ಬೆರಳುಗಳಲ್ಲಿದೆ ನಮ್ಮ ಮೆರಿಟ್. ಆ ಮೆರಿಟ್ ನೀವು ಯಾಕೆ ಕನ್ಸಿಡರ್ ಮಾಡಲಿಲ್ಲ? ಇದು ನನ್ನ ಮುಂದೆ ಇರೋಂಥ ಪ್ರಶ್ನೆ. ಅದರಿಂದಾಗಿ ನಾವು ರಿಸರ್ವೇಷನ್ ಕೊಡಬೇಕು ಅಂತ ಹೊರಟಿದ್ದು. ಬಟ್ ಇವರೇನು ಮಾಡ್ತಾ ಇದ್ದಾರೆ?
ಇದು ಯಾರೋ ಒಬ್ಬ ಸಣ್ಣ ಜಾತಿಯವನು, ಅವನು ಇಂಜಿನಿಯರ್ ಆಗಿಬಿಟ್ಟ, ಅವನು ಡಾಕ್ಟರ್ ಆಗಿಬಿಟ್ಟ, ಅವನು ಲಾಯರ್ ಆಗಿಬಿಟ್ಟ, ಅವನು IAS ಮಾಡಿಬಿಟ್ಟ, IPS ಮಾಡಿಬಿಟ್ಟ ಅಂತ ನೀವು ಹೊಟ್ಟೆ ಕೊಟ್ರೆ ಅದಕ್ಕೆ ಯಾರು ತಪ್ಪು ಯಾರ್ದು? ಇಷ್ಟು ದಿವಸ ನೀವು ಅವ್ರು ಮಾಡಿದ ಅನ್ಯಾಯಕ್ಕೆ ಅವ್ರಿಗೆ ಒಂದು ಸೋಷಿಯಲ್ ಜಸ್ಟಿಸ್ ಕೊಡಬೇಕಲ್ವಾ, ಸಾಮಾಜಿಕ ನ್ಯಾಯ ಕೊಡಬೇಕಲ್ಲ. ಇನ್ಯಾವಾಗ ಕೊಡ್ತೀರಿ? ಹಂಗಾದ್ರೆ ಸ್ವತಂತ್ರ ಬಂದು 75 ವರ್ಷ ಆದಮೇಲೆ ಅವ್ರಿಗೆ ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಏನು? ಯಾಕೆ ವಿರೋಧಿಸ್ತೀರಿ ಹಂಗಾದ್ರೆ ಜಾತಿವಾರ ಸಮೀಕ್ಷೆನ? ಜಾತಿವಾರ ಸಮೀಕ್ಷೆಗೆ ನಿಮ್ಗೆ ವಿರೋಧಿಸೋದಕ್ಕೆ ನಿಮಗೆ ಕಾರಣ ಇದೆಯಾ? ನಾನು ಪಂಚಮಸಾಲಿ ತಗೊಳ್ಳಿ. ಪಂಚಮಸಾಲಿಯರಲ್ಲಿ ಜಾತಿವಾರು ಸಮೀಕ್ಷೆಯನ್ನು ವಿರೋಧಿಸ್ತಾ ಇರುವಂಥವ್ರು ಯಾರು? ಅಲ್ಲಿರುವಂತಹ ಮಂತ್ರಿಗಳು, ಅಲ್ಲಿರುವಂತಹ ಸ್ವಾಮೀಜಿಗಳು, ಅಲ್ಲಿರುವಂತಹ IAS ಆಫೀಸರ್ಗಳು, ಅಲ್ಲಿರುವಂತಹ ಇಂಜಿನಿಯರ್ಗಳು, ಉದ್ಯಮಿಗಳು. ನಾನು ಪಂಚಮಸಾಲಿಯಲ್ಲಿರುವಂತಹ ಕಡು ಬಡವ ಇದ್ದಾನಲ್ಲ, ಅವನಿಗೆ ರಿಸರ್ವೇಶನ್ ಸಿಗುತ್ತೆ ಜಾತಿವಾರು ಸಮೀಕ್ಷೆಯಿಂದ. ಅವನ್ಯಾರು ಅಂತ ಐಡೆಂಟಿಫೈ ಆಗುತ್ತೆ. ಬರೀ ಮೇಲ್ಮಟ್ಟದಲ್ಲಿರೋರ ಅಷ್ಟೇ ಅಲ್ಲ, ಇವರು ಐಡೆಂಟಿಫೈ ಮಾಡ್ತಾರೆ. ಇವ್ರನ್ನ ವಿರೋಧಿಸೋದ್ರ ಮೂಲಕ ತಮ್ಮದೇ ಜಾತಿಯ ಬಡವರನ್ನ ನಿರ್ಲಕ್ಷಿಸ್ತಾ ಇದ್ದಾರೆ. ಅಲ್ಲ ಸರ್, ಆ ಸಮಸ್ಯೆ ಇನ್ನೂ ಒಂದು ಸ್ವಲ್ಪ ಸಂಕೀರ್ಣವಾಗಿದೆ. ಏನಂತಂದ್ರೆ ಇವತ್ತಾಯ್ತು ಪಂಚಮಸಾಲಿ ಇಶ್ಯೂ ಸೆಟ್ಲ್ ಆಯ್ತು ಅಂತ ಅನ್ಕೊಳ್ಳಿ ಸರ್, ಫಾರ್ ಆರ್ಗ್ಯುಮೆಂಟ್ ಸೇಕ್. ನಾಳೆ ಲಿಂಗಾಯತ ಅಥವಾ ವೀರಶೈವ ಆ ಒಂದು ಪಾಕೆಟ್ ಇದೆಯಲ್ಲ, ಅದರಿಂದ ಮತ್ತೊಂದು ಸಮುದಾಯ ಬಂದು ಕೇಳುತ್ತೆ, ಇನ್ನೊಂದು ಡಿಮಾಂಡ್ ಇಡುತ್ತೆ, ನನಗೆ 2x ಸೇರಿಸಿ. ಕರೆಕ್ಟ್. ಸೊ ಅಂದ್ರೆ ನಿಮ್ಗೆ ಅದು ನೆವರ್ ಎಂಡಿಂಗ್ ಪ್ರೊಸೆಸ್ ಆಗ್ಬಿಡುತ್ತಾಗ. ಅಲ್ಲ, ಈಗ ಮೂಲಭೂತ ಪ್ರಶ್ನೆ ನಂದೊಂದಿದೆ, ನಾನು ಯಾವುದೊಂದು ಹೇಳ್ತಾ ಇರ್ತೀನಿ. ಹಾವನೂರು ಕಮಿಷನ್ ಇರ್ಬೋದು, ಚಿನ್ನಪ್ರೆಡ್ಡಿ ಕಮಿಷನ್ ಇರ್ಬೋದು, ಮಂಡಲ್ ಕಮಿಷನ್ ಇರ್ಬೋದು, ಅಥವಾ ಇದು ಯಾವುದೋ ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು, ಅಥವಾ ನನ್ನ ಕಮಿಷನ್ ಇರ್ಬೋದು, ಯಾವುದೇ ಕಮಿಷನ್ ಇರ್ಬೋದು, ಯಾವುದೇ ಕಮಿಷನಲ್ಲಿ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಎಲ್ಲಾದರೂ ರೆಕಮೆಂಡೇಶನ್ ಇದೆಯಾ? ಇಲ್ಲ. ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ಹಂಗಾದ್ರೆ? ಈಗ ಕ್ಯಾಟಗರಿ 1ರಲ್ಲಿ 4%, ಕ್ಯಾಟಗರಿ 3A ನಲ್ಲಿ 4%, ಕ್ಯಾಟಗರಿ 3B ನಲ್ಲಿ 5% ತಗೊಳ್ತಾ ಇದ್ದಾರೆ. ಬಟ್ ಮಿಲ್ಲರ್ ಕಮಿಷನ್ ಅಲ್ಲಿ ಒಕ್ಕಲಿಗರಿಗೆ ಮೀಸಲಾತಿ ಕೊಡೋಕೆ ಅಲ್ಲಿ ಒಕ್ಕಲಿಗರೋದು ಬರಲ್ಲ, ಬ್ರಾಹ್ಮಣ ಅಂಡ್ ನಾನ್ ಬ್ರಾಹ್ಮಣ ಅಂತ ಬಂದ್ಬಿಡ್ತು. ಬ್ರಾಹ್ಮಣ ನಾನ್ ಬ್ರಾಹ್ಮಣ ಅಂತ ಬಂದ್ಬಿಡ್ತು. ಮಿಲ್ಲರ್ ಏನ್ ಮಾಡ್ತಾರೆ, ಆಗ 100ಕ್ಕೆ 100% ಎಲ್ಲಾ ಹುದ್ದೆಗಳಲ್ಲೂ ಬ್ರಾಹ್ಮಣರಿದ್ರು. ಆ ಕಾರಣಕ್ಕೋಸ್ಕರ 50% ರಿಸರ್ವೇಷನ್ ಇವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರಿಂದಾಗಿ ಆಗ ಎಲ್ಲ ಶೂದ್ರರು ಒಂದ್ ಕಡೆ ಬಂದ್ಬಿಟ್ಟು, ಲಿಂಗಾಯತರು ಶೂದ್ರರು. ಆದರೆ ಈ ಸಮುದಾಯಗಳನ್ನೇ ಬೇರ್ಪಡಿಸಿ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ರೆಕಮೆಂಡೇಶನ್ ಮಾಡಿಲ್ಲ. ಹಂಗಾದ್ರೆ ಈ 9% ರಿಸರ್ವೇಷನ್ ತಗೊಳ್ಳುವಂಥದ್ದು ನೀವು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ವಾ, ಅತಿ ಹಿಂದುಳಿದವರದು ಅಲ್ವಾ? ಇದ್ರ ಬಗ್ಗೆ ಯಾರಾದ್ರೂ ಕೋರ್ಟ್ ಹೋದ್ರೆ ಏನಾಗುತ್ತೆ? ಹೋಗ್ಬೇಕಲ್ಲ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಯಾರಾದ್ರೂ ಹೋದ್ರೆ, ಈಗ ಪಂಚಮಸಾಲಿಯವರು ಕೇಳ್ತಾ ಇರೋದಲ್ಲ, ಒಕ್ಕಲಿಗರು ಲಿಂಗಾಯತರಿಗೆ ರಿಸರ್ವೇಶನ್ ಇಲ್ದಂಗೆ ಆಗ್ಬಿಡುತ್ತೆ. ಅದು ನಾವು ಥ್ರೆಡ್ ಬೇರೆ ಡಿಸ್ಕಸ್ ಮಾಡಬೇಕು, ಜನಕ್ಕೆ ಅರ್ಥ ಆಗ್ಬೇಕಿದೆಲ್ಲ. ಹಂಗಿರುವಂಥ ಸಂದರ್ಭದಲ್ಲಿ ನೀವು 2A ರಿಸರ್ವೇಷನ್ನೇ ಕೊಡಿ ಅಂತ ಹೇಳ್ಬಿಟ್ಟು ನೀವು ಕೇಳ್ತೀರಲ್ಲ ಪಂಚಮಸಾಲಿಯರು. 2A ಯಾರಿದ್ದಾರೆ? ಕುಶಲಕರ್ಮಿಗಳಿದ್ದಾರೆ, ಕುಲವೃತ್ತಿಗಳನ್ನು ಆಧಾರ ಪಟ್ಟಿರುವಂತಹ ಸಮುದಾಯಗಳಲ್ಲಿದ್ದಾವೆ. ನೀವು ಕೃಷಿ ಆಧಾರಿತವಾದಂಥ ಸಮುದಾಯ. ನಾನು ಪಂಚಮಸಾಲಿಯರು ಬಡವರಿಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ಸಮುದಾಯದ ಅತ್ಯಂತ ಬಡವರು ಅಲ್ಲೂ ಕೂಡ ಇದ್ದಾರೆ. ನಾನು ಹೇಳುವಂಥದ್ದು, ನೀವು ರಿಸರ್ವೇಷನ್ ಕೇಳ್ತಾ ಇರುವಂಥದ್ದು ಇದೆಯಲ್ಲ, ಅದು ಸೈಂಟಿಫಿಕ್ ಆಗಿದೆಯಾ, ಸಂವಿಧಾನಬದ್ಧವಾಗಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಕೂಡ ಯೋಚನೆ ಮಾಡಬೇಕಲ್ವಾ? ನೀವು 2A ಕೊಡೋದಕ್ಕಿಂತಲೂ ಈಗ ನಿಮ್ಗೆ 3B ರಿಸರ್ವೇಷನ್ ಇದೆಯಲ್ಲ, ಅದನ್ನ ಹೆಚ್ಚು ಮಾಡಿ ಅಂತ ಕೇಳಿ. ಅಲ್ಲಿ ನಮ್ಮನ್ನು ಸಪರೇಟ್ ಆಗಿ ಐಡೆಂಟಿಫೈ ಮಾಡಿ ರಿಸರ್ವೇಷನ್ ಕೊಡಿ ಅಂತ ಕೇಳಿ, ಅದು ಪರವಾಗಿಲ್ಲ. 2A ಕೊಡಿ ಅಂತ ಕೇಳಿದ್ದು ಅಂದ್ರೆ ಅದಕ್ಕಿನ್ನ ಅವ್ರು ಬೇಕಾದ್ರೆ EWS ಹೋಗ್ಬೋದು. ಒಳ್ಳೇದು ನೋಡಿ, ಹೇಳ್ತೀನಿ. ಈಗ ಈ ಬಲಿಷ್ಠ ಜಾತಿಗಳು ಇವತ್ತು ವಿರೋಧಿಸ್ತಾ ಇರುವಂತಹ ಜಾತಿಗಳಿಗೆ ಅರ್ಥ ಆಗ್ಬೇಕಾಗಿರೋದು ಇಷ್ಟೇ. ನಾವು ಹಿಂದುಳಿದ ವರ್ಗಗಳ ಪಟ್ಟಿಗಿಂತಲೂ ಕೂಡ EWS ಅಲ್ಲಿ ಇದ್ದಿದ್ದು ಅಂದ್ರೆ ಹೆಚ್ಚು ಬೆನಿಫಿಟ್ಸ್ ಆಗ್ತೀವಿ ಅನ್ನೋದು, ಹೆಚ್ಚು ಬೆನಿಫಿಟ್ಸ್ ಆಗ್ತೀವಿ. ಯಾಕಂದ್ರೆ ಅಲ್ಲಿ 10% ರಿಸರ್ವೇಷನ್ ಇದೆ, 3%ಗೆ ಕೊಟ್ಟಿರುವಂಥ ರಿಸರ್ವೇಷನ್ ಅದು. ಇವರೆಲ್ಲರೂ ಕೂಡ ಅಲ್ಲಿ ತಗೋಬಹುದು. ಬ್ಯಾಕ್ವರ್ಡ್ ಕ್ಲಾಸಸ್ ಉದ್ಧಾರ ಆಗ್ತವೆ, ಇವರು ಉದ್ಧಾರ ಆಗ್ತಾರೆ. ಇದನ್ನೆಲ್ಲವನ್ನೂ ಕೂಡ ಯೋಚನೆ ಮಾಡಬೇಕಲ್ಲ. ಅಲ್ಲಿ ನಾಯಕತ್ವ ವಹಿಸಿರುವಂಥವರು, ಅವರ ಸ್ವಾಮೀಜಿಗಳು, ಇವರೆಲ್ಲರೂ ಕೂಡ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ? ಸರಿ ಸರ್, ನಾನು ಮತ್ತೆ ಜಾತಿ ಜನಗಣತಿ ವರದಿ ವಿಷಯಕ್ಕೆ ಬರ್ತೀನಿ. ಬಟ್ ಈಗಲೂ ಕೂಡ ಒಂದು ಅನುಮಾನ ಇದೆ, ಈ ಸರ್ಕಾರ ಮಾಡುತ್ತೋ ಮಾಡಲ್ವೋ ಅಂತ. ಸೊ ಇದು ತಡ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಏನು ನಿಮಗೇನು ಅನ್ಸುತ್ತೆ ಅಂತ? ನನಗೆ ಅನ್ಸುತ್ತೆ ಮೋಸ್ಟ್ಲಿ ಇದನ್ನು ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಸಬ್ಮಿಟ್ ಮಾಡ್ತಾರೆ ಅಂತ ಇದು ಭಾಳ ದಿವಸದಿಂದ ನನಗೆ ಒದಗಿ ಬಿದ್ದಿದೆ. ಅನೇಕ ಕಾರಣಗಳಿಗೋಸ್ಕರ ಇದು ನನಗೆ ಒದಗಿ ಬಂದಿದೆ. ನಾನು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಘಟಕದ ಅಧ್ಯಕ್ಷನಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ. ನಮ್ಮ ಇದರಲ್ಲಿ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲೂ ಕೂಡ ನಾವು ಇದಕ್ಕೆ ಬದ್ಧರಾಗಿದ್ದೀವಿ. ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ. ಸ್ಟೇಟಲ್ಲೂ ಕೂಡ ನಾವು ಜಾತಿವಾರು ಸಮೀಕ್ಷೆಗೆ ಬದ್ಧರಾಗಿದ್ದೀವಿ.
ನಮ್ಮ ಮ್ಯಾನಿಫೆಸ್ಟೋ ಅಲ್ಲ ಸರ್, ಆಗ ನೋಡಿದ್ರೆ ನಿಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಮತ್ತೆ ರಾಜ್ಯ ಕಾಂಗ್ರೆಸ್ ಘಟಕ ಎರಡೂ ಮ್ಯಾನಿಫೆಸ್ಟೋಗಳಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಮತ್ತೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಅಲ್ಲ ಹೊರಗಡೆ ಅಷ್ಟೇ ಅಲ್ಲ, ಲೋಕಸಭೆಯಲ್ಲಿ ಹೇಳಿದ್ದಾರೆ ಏನಂತ, ನಾವು ಜಾತಿ ಜನಗಣತಿ ವರದಿ ಜಾರಿಯನ್ನ ಮಾಡೇ ಮಾಡ್ತೀವಿ ಅಂತ. ಅದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹಳ ಸ್ಪಷ್ಟವಾದಂತಹ ಬಹುಮತ ಇದೆ. ಇನ್ ಕೇಸ್ ಯಾರೋ ಒಂದು 8 ಜನ ಪಕ್ಷ ಬಿಟ್ಟು ಹೋಗ್ತಾರೆ ಈ ಕಾರಣಕ್ಕೆ ಅಂತಂದ್ರೆ ಹೋಗಲ್ಲ ಹಂಗಂತಂದ್ರೂ ಸರ್ಕಾರ ಸುಭದ್ರವಾಗಿರುತ್ತೆ, ಮತ್ತೆ ಚುನಾವಣೆ ದೂರ ಇದೆ. ಸೊ ನೀವು ಹಂಗಾಗಿ ಯಾವುದೇ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಇದು ಸರಿಯಾದ ಸಂದರ್ಭ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಲಿಕ್ಕೆ. ಹೀಗೆ ಪೂರಕ ವಾತಾವರಣ ಇರುವಾಗಲೂ ಕೂಡ ಅನುಮಾನ ಇದೆ, ಏನು ಜಾತಿ ವರದಿಯನ್ನ ಜಾರಿ ಮಾಡುತ್ತಾ ಇಲ್ವಾ ಅಂತ. ನೀವು ಕಾಂಗ್ರೆಸ್ನ ಈ ಸಾಮಾಜಿಕ ನ್ಯಾಯ ಘಟಕದ ಮುಖ್ಯಸ್ಥರಾಗಿ ನಿಮ್ಮ ಅಭಿಪ್ರಾಯ ಅದಿರ್ಬೋದು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ನನಗೆ ಆ ಯೋಚನೆಯಲ್ಲೂ ಕೂಡ ನನಗನ್ಸುತ್ತೆ ಪ್ರೆಸೆಂಟ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಅದೊಂದು ದೊಡ್ಡ ಪ್ರೊಸೆಸ್ ಆಗಿದೆ. ಸಾವಿರಾರು ಪುಟದ ಇದು ಡೇಟಾ, ಎಂಪರಿಕಲ್ ಡೇಟಾ ಅಂತ ನಾವೇನು ಕರಿತೀವಿ, ಅದನ್ನು ಇಟ್ಕೊಂಡಿದ್ದಾರೆ. ಈಗ ಅದನ್ನ ಆಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡಿಬಿಡೋಕ್ಕಾಗಲ್ಲ ಟೆಕ್ನಿಕಲಿ ಕೂಡ. ಅದನ್ನ ನೀವು ಹೇಳಿದಂಗೆ ಒಂದು ಸದನ ಸಮಿತಿಗೋ ಅಥವಾ ಎಕ್ಸ್ಪರ್ಟ್ ಕಮಿಟಿ ಅಂತ ಕರಿಬೋದು. ಸದನ ಸಮಿತಿ ಅನ್ನೋದಕ್ಕಿಂತ ಒಂದು ಎಕ್ಸ್ಪರ್ಟ್ ಕಮಿಟಿಗೆ ಅದನ್ನು ಕೊಟ್ಟಿದ್ದೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆಗಿ ಅದರ ಪ್ರೋಸ್ ಅಂಡ್ ಕಾನ್ಸ್ ಅನ್ನ ಯೋಚನೆ ಮಾಡಿ ಆಮೇಲೆ ಅದನ್ನ ಜಾರಿಗೆ ತರೋದಕ್ಕೆ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ನೋಡಿ, ಹಾವನೂರು ಕಮಿಷನಿಂದ ಇಟ್ಕೊಂಡು ಎಲ್ಲ ಕಮಿಷನ್ಗಳಲ್ಲೂ ಕೂಡ ಪೂರ್ತಿ ಅವ್ರು ರೆಕಮೆಂಡೇಶನ್ ಮಾಡಿರುವಂಥದ್ದು ಯಾವುದು ಕೂಡ ಜಾರಿ ಆಗಿಲ್ಲ. ಎಲ್ಲ ಕಮಿಷನರ್ಗಳಲ್ಲೂ ಕೂಡ ಕೆಲವು ಅಂಶಗಳನ್ನು ಮಾತ್ರ ಜಾರಿ ಮಾಡಿರೋದು ಬಿಟ್ಟರೆ ಪೂರ್ತಿಯಾಗಿ ಜಾರಿ ಆಗಿಲ್ಲ. ಇಲ್ಲೂ ಕೂಡ ಇಲ್ಲಿ ರೆಕಮೆಂಡೇಶನ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಪ್ರೋಸೆಸ್ ಮಾಡಿದ್ದಾರೆ ಮತ್ತು ದತ್ತಾಂಶ ಕಲೆಕ್ಟ್ ಮಾಡಿದ್ದಾರೆ, ಅವೆಲ್ಲ ಇದ್ದಾವೆ. ಅದರ ಮೇಲೆ ಇವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ನಮ್ಗೆ ಇನ್ನೂ ಗೊತ್ತಿಲ್ಲ. ಅಂತರಾಜ್ಯ ಕಮಿಟಿ ಆಗಲಿ ಏನು ವಸ್ತುಸ್ಥಿತಿ ಏನಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ಆಧರಿಸಿ ನೀವೇನ್ ಮಾಡಬೇಕು ಅನ್ನೋದು ಇನ್ನೂ ಶಿಫಾರಸ್ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಅದು ಆ ಶಿಫಾರಸ್ ಕೊಟ್ಟಿದ್ರೆ, ಅದು ಫೀಸಬಲ್ ಆಗಿದ್ರೆ ಅದನ್ನ ಒಂದಷ್ಟು ಎಕ್ಸ್ಪರ್ಟ್ಸ್ ಮುಂದಗಡೆ ಇಡಬೇಕಾಗುತ್ತೆ. ಎಕ್ಸ್ಪರ್ಟ್ಸ್ ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಕನಾಮಿಕಲ್ ಬ್ಯಾಕ್ಗ್ರೌಂಡು, ಸೋಷಿಯಲ್ ಬ್ಯಾಕ್ಗ್ರೌಂಡು, ಎಜುಕೇಷನಲ್ ಬ್ಯಾಕ್ಗ್ರೌಂಡು ಇವೆಲ್ಲವನ್ನೂ ಇದು ಮಾಡಬೇಕಾದ್ರೆ ನಾವು ಯಾರು ಸರ್ವಜ್ಞರೇನಲ್ಲ. ಅದು ಆಯಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ ಇದ್ದಾರೆ, ಫೀಲ್ಡಲ್ಲಿ ಕೆಲಸ ಮಾಡಿರೋಂಥವ್ರಿದ್ದಾರೆ. ಅವ್ರ ಮುಂದೆ ಇಟ್ಟು ಅದು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಕಡೆಯದಾಗಿ ನಮ್ದು ಒಂದು ಪ್ರಶ್ನೆ ಏನಂತಂದ್ರೆ, ಇನ್ ಕೇಸ್ ಈಗಲೂ ತಡ ಆಗ್ಬಿಟ್ರೆ ಅದು ಯಾವ ರೀತಿಯ ದುಷ್ಪರಿಣಾಮವನ್ನು ಬೀರ್ಬೋದು ಅಂತ. ಆ್ಯಕ್ಚುಲಿ ಹಂಗೇನಾದರೂ ಆದರೆ ಇಡೀ ತಳ ಸಮುದಾಯಗಳ ಸಾಮಾಜಿಕ ನ್ಯಾಯಕ್ಕೆ ಭಾಳ ದೊಡ್ಡ ಧಕ್ಕೆ ಆಗುತ್ತೆ. ಯಾಕಂದರೆ ನಾನೀಗ ಅಲೆಮಾರಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 120 ಸಮುದಾಯಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಆ ಸಮುದಾಯಗಳಿಗೆ ಇವತ್ತು ಒಂದು ಜಾತಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಯಾಕಂದರೆ ಕನ್ಫ್ಯೂಷನ್ ಇದೆ. ನೋಡಿ, ಫಾರ್ ಎಕ್ಸಾಂಪಲ್ಲು ಚನ್ನದಾಸ, ದೊಂಬಿದಾಸ ಒಂದೇ ಜಾತಿನೇ ಎರಡೂ. ಅನೇಕ ಕಡೆ ಗಂಡ ಚನ್ನದಾಸ ಆಗಿರ್ತಾನೆ, ಹೆಂಡತಿ ದೊಂಬಿದಾಸ ಆಗಿರ್ತಾಳೆ. ಯಾಕಂದರೆ ಆ ಪ್ರದೇಶದಲ್ಲಿ ಏನು ಕರೀತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನು ಮಾಡಿಬಿಟ್ಟಿದ್ದಾರೆ ಇವರು, ಚನ್ನದಾಸನ್ನ SC ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ, ದೊಂಬಿದಾಸನ್ನ OBC ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಆಧಾರನೇ ಇಲ್ಲ. ಶಿಳ್ಳೆಕ್ಯಾತ, ಕಿಳ್ಳೆಕ್ಯಾತ. ಶಿಳ್ಳೆಕ್ಯಾತನ್ನ ಇದರಲ್ಲಿ SC ಲಿಸ್ಟ್ಗೆ ಹಾಕಿದ್ದಾರೆ, ಕಿಳ್ಳೆಕ್ಯಾತನ OBC ಲಿಸ್ಟ್ಗೆ ಹಾಕಿದ್ದಾರೆ. ಇದರಿಂದ ಏನಾಗುತ್ತೆ, ಅವೆರಡು ಒಂದೇ. ಅದು ಅಧಿಕಾರಿಗಳು ಇವರಿಗೆ ಅಕ್ಷರ ಜ್ಞಾನ ಇಲ್ಲ ಸಮುದಾಯಗಳಿಗೆ. ಅವನು ಶಿಳ್ಳೆಕ್ಯಾತ ಅಂತ ಹೇಳಿದ್ರೆ ಕಿಳ್ಳೆಕ್ಯಾತ ಅಂತ ಬರ್ಕೊಂಡಿರ್ತಾನೆ ಅಧಿಕಾರಿ. ಕೇರ್ಲೆಸ್ ಆಗಿ ಬರ್ಕೊಂಡಿರ್ತಾರೆ ಅವರು ಮಾಡಿರೋ ತಪ್ಪಿಗೆ ಇವರು ಸಫರ್ ಆಗ್ತಾ ಇದ್ದಾರೆ. ಇವತ್ತರೆಗೂ ಕೂಡ ಮಕ್ಕಳಿಗೆ ಜಾತಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಾನೇ ಇದ್ದೀವಿ. ಈಗ ಕೋಲಾರದಲ್ಲಿ ಬುಡಗ ಜಂಗಮರಿಗೆ ಸಿಗ್ತಾ ಇಲ್ಲ, ಅನೇಕ ಕಡೆ ಸುಡ್ಗಾಡ್ಸಿದ್ರಿಗೆ ಸಿಗ್ತಾ ಇಲ್ಲ, ದೊಂಬಿದಾಸರಿಗೆ ಸಿಗ್ತಾ ಇಲ್ಲ, ಬುಡಬುಡುಕಿ ಸಮುದಾಯಕ್ಕೆ ಸಿಗ್ತಾ ಇಲ್ಲ. ಸುಮಾರು ಜನ ಆ ಥರದ ಸಮುದಾಯಗಳು ದಿಕ್ಕಿಲ್ದಾಗಿದ್ದಾವೆ. ಮುಸ್ಲಿಮಲ್ಲಿ ದರ್ವೇಸಿಗಳಿಗೆ ಸಿಗ್ತಾ ಇಲ್ಲ, ಕಂಜರ್ಬಾಟಕ್ಕೆ ಸಿಗ್ತಾ ಇಲ್ಲ, ಮತ್ತು ಹಲಾಲ್ ಕೌರ್ ಅಂತ, ಅದು ಬೈಗುಳ ಹಲಾಲ್ ಕೌರ್ ಅಂತ ಒಂದು ಸಮುದಾಯ ಇದೆ, ಅವರು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನು ಬಗೆಹರಿಬೇಕಾದ್ರೆ ಇದು ಜಾತಿವಾರ ಸಮೀಕ್ಷೆಯಿಂದ ಮತ್ತು ಈ ಸಮುದಾಯಗಳಿಗೋಸ್ಕರನೇ ಒಂದು ಆಯೋಗ ಮಾಡಿ ಇವುಗಳನ್ನ ಐಡೆಂಟಿಫೈ ಮಾಡಬೇಕು. ಇವುಗಳಲ್ಲಿರುವಂಥ ನ್ಯೂನ್ಯತೆಗಳೇನಿದೆ ಅದನ್ನ ಸರಿಪಡಿಸಿದ್ದು ಅಂದರೆ ಅದಾಗತ್ತೆ. ಅದು ಸಿದ್ದರಾಮಯ್ಯನವರು ಕಳೆದ
ಬಜೆಟಲ್ಲಿ ಇಟ್ಕೊಂಡು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಲೆಮಾರಿ ಆಯೋಗ ಮಾಡ್ತೀವಿ ಅಂದರೆ ಅದ್ರೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಬರೀ ಹಿಂದುಳಿದ ವರ್ಗಗಳಿಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ಮಾಡಿದ್ರೆ ಆಗಲ್ಲ. SC ST OBC ಅಂಡ್ ಮೈನಾರಿಟೀಸ್ ಸೇರಿ ಆಯೋಗ ಮಾಡಿದ್ದು ಅಂತಂದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಸ್ಥಾನಮಾನ ಕೊಡ್ಬೋದು, ಯಾರನ್ನ ಐಡೆಂಟಿಫೈ ಮಾಡ್ಬೋದು, ಈ ಜಾತಿ ಸರ್ಟಿಫಿಕೇಟ್ಗಳಿದೆಲ್ಲ ದೊಡ್ಡ ಇಶ್ಯೂ ಅದು. ನಿಮಗೆ ಇಲ್ಲಿ ನಾವು BDS ಸೈಟ್ಗೆ ಓದಾಡ್ತೀವಲ್ಲ, ಅದಕ್ಕಿಂತಲೂ ಕಷ್ಟವಾದ್ದು ಅಲ್ಲಿ ಒಬ್ಬದ್ದು ಜಾತಿ ಸರ್ಟಿಫಿಕೇಟ್ ಸಿಗೋದು. ಒಬ್ಬರು ಜಾತಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಆ ಫ್ಯಾಮಿಲಿ ಉದ್ಧಾರ ಆಗ್ಬಿಡುತ್ತೆ, ಅವನ ಅಕ್ಷರಸ್ಥ ಆಗ್ಬಿಡ್ತಾನೆ, ಅವನ ಅಲೆಮಾರಿ ಥರ ನಿಲ್ಲುತ್ತೆ, ಒಂದು ಕಡೆ ಉಳಿತಾನೆ, ಅವನ ಮಗನಿಗೋಸ್ಕರ ಇನ್ನೊಂದು ಕಡೆ ಉಳಿತಾನೆ, ಎಲ್ಲೋ ಹಾಸ್ಟೆಲ್ ಆಗ್ತಾನೆ, ಇದೆಲ್ಲ ಆಗತ್ತೆ. ಅವ್ರ ಜಾತಿ ಸರ್ಟಿಫಿಕೇಟ್ ಸಿಗದರೆ ಏನು ಮಾಡ್ತೀರಿ? ಈ ಥರದ ಅನೇಕ ಸಮಸ್ಯೆಗಳಿದ್ದಾವೆ. ಇವೆಲ್ಲಕ್ಕೂ ಕೂಡ ಪರಿಹಾರ ಇರುವಂಥದ್ದು ಈ ಸಮೀಕ್ಷೆ, ಜಾತಿವಾರ ಸಮೀಕ್ಷೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ಡಾಕ್ಟರ್ CS ದ್ವಾರಕನಾಥ್ ಅವರು ಓವರಾಲ್ ಜಾತಿ ಜನಗಣತಿ ವರದಿ ಹೇಗೆ ರೂಪುಗೊಳ್ಳುತ್ತೆ, ಅದರ ಉದ್ದೇಶ ಏನು, ಮತ್ತು ಅದರಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಸಾಮಾಜಿಕವಾಗಿ ನಾವು ನೋಡ್ತಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ವಾರ್ತಾಭಾರತಿಯ ಎಲ್ಲ ಪ್ಲಾಟ್ಫಾರ್ಮ್ಗಳು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವೆಬ್ಸೈಟು ಎಲ್ಲವನ್ನು ಕೂಡ ನೀವು ಪ್ರೋತ್ಸಾಹಿಸಿ ಅಂತೇಳಿ ಮನವಿ ಮಾಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.